ಎನಿಸಿರುವ ವಿಶ್ವಕುಟುಂಬಿಯೆನಿಸಿರುವ ಮಾತನಾಡದ ನಡೆದಾಡದ ದೇವರಲ್ಲಿ ಪ್ರಾರ್ಥನಾಮರಾಗಿರುವ ಮುಂಚಂತ ಪೂಜೆ ಅಪ್ಪಾಜಿಗಳ ಪವಿತ್ರ ವಿಧಾನಗಳಿಂದ ಅನಂತಾನಂದ ಕೋಟಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯಲ್ಲಿ ಅಲಂಕರಿಸಿರುವ ವಿದ್ಯಾಮೂರ್ತಿಗಳಾಗಿರುವ ಶ್ರೀ ವಿದ್ಯಾನಂದ ಭಾರತಿ ಮಹಾಸ್ವಾಮಿಯವರ ಪವಿತ್ರ ವಿಧಾನಗಳನ್ನು ನಡೆದು ಅವರೊಂದಿಗೆ ವಿಜಯಮಂಡಲದಲ್ಲಿ ಎಲ್ಲ ಪರಮಾತ್ಮ ಶ್ರೀಗಳು ಶ್ರೀಚರಣಕ್ಕೆ ಅನಂತ ನಮನಗಳನ್ನು ಆಚರಿಸಿ ಮಾತಾಜಿಯನ್ನು ವಂದಿಸಿ ಆಗಮಿಸಿದ ಸಂಸ್ಥೆಗೆ ಶರಣಾರ್ಥಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿದ್ದಾರೆ. ಸುಕ್ಷೇತ್ರ ಆರೋಗ್ಯ 42ನೇ ವಿಧಾನಸಭೆಯ 3ನೇ ದಿವಸದ ಬೆಳಗಿನ ಪ್ರವಚನ. ಇದು ಪರ್ಯಂತರವಾಗಿ ಉಪನಿಷತ್ ಮಂತ್ರವನ್ನು ಕೂರಿಸಿ ನಮ್ಮೆಲ್ಲರಿಗೂ ಬಹಳ ಸುಂದರವಾಗಿ ವಿದೇಶಾಂತವನ್ನು ಕಳುಹಿಸಿದ್ದಾರೆ. ಇದು ಉಪನಿಷತ್ ಮಂತ್ರ. ಉಪನಿಷತ್ ಅಂತ ಹೇಳಿದ್ರೆ ಇದು ರಾಜಾತಿ ಇದ್ದಂಗೆ. ರಾಜರ ಮಾತುಗಳು ಹೀಗೆ ನಡೆದ ದಟ್ಟ ಸಂಖ್ಯಾಗಿ ಆಗ್ತಾನೋ ಆ ರೀತಿಯಾಗಿ ಉಪದೇಶ ನಮ್ಮೆಲ್ಲರ ಪರಮಾತ್ಮನ ಶ್ರೀಮುಖದಿಂದ ಬರಬರಬೇಕಂತ ಉಪಾಸನೆ ಮಂತ್ರಗಳು ಅಂತ ಕರೀತೇವೆ. ಅದರ ಅರ್ಥವನ್ನು ಪೂಜ್ಯರಾಗಿಲ್ಲ, ಅದರಂತೆ ನಾವು ನಡೆದ ನಮ್ಮ ಜೀವನದ ನಮ್ಮ ಜೀವನ ಕಲ್ಯಾಣ. ಅದಕ್ಕೆ ಅವರು ಹೇಳಿದ್ರು ಮನುಷ್ಯನ ಲಾಭ ಇದು, ಮನುಷ್ಯ ಕೂಡ ಜನರ ಲಾಭ ಆಗುವಂತ ನಿಜವಾಗಿ ಮಕ್ಕಳನ್ನು ಹೇಳ್ತಾರಲ್ಲ, ಮನುಷ್ಯನಾಗಿ ಹುಟ್ಟಿದ ಮನುಷ್ಯ ಏನ್ ಲಾಭ, ಯಾವ ಲಾಭ, ಏನ್ ಲಾಭ? ಮನುಷ್ಯ ಕೂಡ ಜನನದ ಮನುಷ್ಯ ಕೂಡ ಅಂದರು ಗಂಡ ಹುಡುಗರು ಸಣ್ಣವರು ಕೊಟ್ಟವರು ರೋಗಿಗಳು ಇಂಥವೇನು ಅಂದಿಲ್ಲವರು. ಯಾರ ಅಂತಃಕರಣ ಪರಿಸುತ್ತಾರೆ, ಯಾರ ಅಂತಃಕರಣ ಪರಮಾತ್ಮನ ಅರಿವಿಗೆ ಹೋಗ್ತದ ಅವರಿಗೆಲ್ಲ ಮನುಷ್ಯ ಕುಲ, ಪ್ರಾಣಿ ಕುಲ ಅಂದಿಲ್ಲ, ಪಕ್ಷಿ ಕುಲ ಅಂದಿಲ್ಲ, ಮನುಷ್ಯ ಕುಲ ಅವರು ಇವರು ಅಂದಿಲ್ಲ, ಮನುಷ್ಯರಾಗಿ ಬಂದವರು. ಏನಾದ್ರು ಮನುಷ್ಯರು ಜನಗಳ ಹುಟ್ಟಿರ್ತಕ್ಕಂಥದ್ದು ಲಾಭ ಅಂತ ಹೇಳಿದ್ರೆ ನಾವೆಲ್ಲ ಏನಾದ್ರು ಹುಟ್ಟಿದ್ದೇವೆ. ಮನೆ ಕಟ್ಟೋದು, ಹೊಲ ತಗೊಳ್ಳೋದು, ಅಧಿಕಾರ ತಗೊಳ್ಳೋದು, ಐಶ್ವರ್ಯ ಗಳಿಸೋದು, ಹಿಂಗಂತ ಉತ್ತರ ಕೊಡ್ತೀವಿ. ಮನುಷ್ಯ ಹುಟ್ಟಿದ್ದೆಲ್ಲ ಮಾಡಿಕೆ ಹೋಗ್ತೇವೆ. ಆದ್ರೆ ಮಹಾತ್ಮರ ಮಾತು ಹಂಗಿಲ್ಲ. ಅದು ನಮ್ಮೆಲ್ಲರಿಗೂ ತಿಳಿಯುವಂತ ಅವ್ರು ಹೇಳ್ತಾರೆ ಏನಂದ್ರೆ ಆಹಾರವನ್ನು ತಿಳಿಯೋದು. ನಾವು ಯಾರು ಇರ್ತೀವಿ ಅನ್ನೋದು ಮಗನ್ ತಿಳ್ಕೊಳ್ಳೋದೇ ಮನುಷ್ಯನಾಗಿ ಹುಟ್ಟಿದ್ರಲ್ಲ. ನಾ ಯಾರು ಅದಕ್ಕೆ ಎಲ್ಲ ಒಂದು ನಾವು ಯಾರು ಕೊಡಂಗಿಲ್ಲ. ನಾವು ಇಂಥವ್ರ ಮಕ್ಕಳಿದ್ದೇವೆ, ಇಂಥವ್ರ ಮನೆಯಾಗ ಹುಟ್ಟಿದ್ದೇವೆ, ಇಂಥ ಹೆಸರಿನವರಿದ್ದೇವೆ, 5 ಫೀಟ್ 6 ಫೀಟ್ ನಾವಿದ್ದೇವೆ, ನಮ್ಗ ಕರ್ಗ ಬೆಳಗ ತಿಂದಿದ್ದೇವೆ, ನಮ್ಮ ಹೆಸರು ಇಂಥವ್ರು, ನಮ್ಮ ಮುಗ ಇಂಥವ್ರು ಅಂತ ನಾವು ಅರ್ಥ ಕೊಡ್ತೇವೆ. ಅಂತ ಇದು ಗಗನಗಳಿಗೆ ಯಾರಿಲ್ಲ ಅಂತ ಉತ್ತರ ಕೊಟ್ಟರೆ ಉತ್ತರ ಸಿಗಂಗಿಲ್ಲ. ನಾವು ಹೆಸರೇ ನಾವು ಹೇಳ್ತೇವೆ. ನಾವು ಯಾರಂದ್ರೆ ಗಂಗಮ್ಮ ಲಿಂಗಮ್ಮ ಸಂಗಮ್ಮ ಅಂತ ಹೆಸರು ಹೇಳ್ತಾರೆ. ಇದೇ ಉತ್ತರ ಕೊಡ್ತಾರೆ. ಅದು ಯಾರು ಅಂದ್ರೆ ಇದಕ್ಕೆ ಬಿಟ್ಟು ಏನು ಉತ್ತರ ಕೊಡ್ತಾರೆ. ಅದಕ್ಕೆ ಶಾಸ್ತ್ರದೊಳಗೆ ಈ ಹೆಸರು ಎಷ್ಟು ಸಿಕ್ಕಿಟ್ಟಾರ ಹುಟ್ಟುಗಳಿಗೆ, ಹುಟ್ಟುಗಳಿಗೆ ನಿನಗೆ ಹೆಸರು ಎಷ್ಟು ಸಿಕ್ಕಿಟ್ಟಾರ. ಏನು ಹೆಸರು ತಗೊಂಡೆ ಹುಟ್ಟಿದ ನಿನ್ ಜಗತ್ತಿನಾಗ ಈ ಶರೀರ ಹೆಸರು ತಗೊಂಡೆ ಹುಟ್ಟಿದ್ದಾರೆ. 20 ತಿಂಗಳು 21 ತಿಂಗಳು 3 ತಿಂಗಳಿಗೋ ಹೆಸರು ಇಟ್ಟಿರ್ತಾವ. ಹೆಸರು ನಾವಲ್ಲ, ಅದು ಹೆಸರು ತಗೊಂಡು ಒಂದು ಹುಟ್ಟಿಲ್ಲ ಅನ್ನೋ ಬಳಕೆ ಹುಟ್ಟಿದ ಬಳಕೆ ಹೆಸರು ಇಟ್ಟಾರ. ಆದ್ರೆ ಹೆಸರಿನ ಹೆಸರು ಮನುಷ್ಯ ಅಭ್ಯಾಸ. ಅದ್ರ ಬಗ್ಗೆ ಎಷ್ಟು ಅಭಿಮಾನ ಇರ್ತದಲ್ಲ ಹೆಸರಿನಾಗ. ಅಕಸ್ಮಾತ್ ಒಂದು ಹೆಸರ ಸ್ವಲ್ಪ ತಪ್ಪಿ ಕರುಣಾದ ಬೆಟ್ಟದ ಲಾಭ ಆಗ್ತದೆ. ಅವರಿಗೆ ಬೆಟ್ಟದ ಲಾಭ ಆಗ್ತದೆ. ಹೆಸರು ತಪ್ಪು ಕರ್ದು ಹಾಕೋದು, ನನ್ನ ಹೆಸರು ಕೆಡಿಸಿ ಕರ್ದು ಹಾಕೋದು. ಈ ಹೆಸರಲ್ಲಪ್ಪ ಆಮೇಲೆ ಇಟ್ಟಾಗ ಈ ಹೆಸರ ನಿನ್ನ ತಿಂಗಳ 21 ದಿನ ಇಟ್ಟಾರ ಹೆಸರ. ಆಮೇಲೆ ಸತ್ತ ಬದುಕು ಹೆಸರಿಲ್ಲ, ಮಕ್ಕಳ ಬದುಕು ಹೆಸರಿಲ್ಲ, ನಡಬಾರ್ದ ನೀರಿಟ್ಟ ಹೆಸರು ನಿನಗೂ ಅಂದಬೇಕು. ನೀನು ಶರೀರ ಬಿಟ್ಟ ನಿನಗೆ ಬ್ರಹ್ಮ ಬಿಟ್ಟ ಹೆಸರು, ಆ ಹೆಸರಿನಿಂದ ಸತ್ತಗಳಿಗೆ ಹಣ ಅಂತಾರೆ. ಗಂಗಾ ಕೊಯ್ದಾರ ನನಗೆ ಕೊಯ್ದಾರ ಅಂತಾರ. ಇಬ್ಬರು ಏನಂತಾರ, ಲಿಂಗಮ್ಮ ಕೊಯ್ದಾರ ಅಂತಾರ. ಇಲ್ಲ, ಹಣ ನೋಡೋದು ಲಾಸ್ಟಿಗೆ ಹೆಸರು ಬರ್ತದದು. ಏನು ಹಣ ಎಲ್ಲ ಬಂದು ಅದು ಹೇಳಿಲ್ಲ, ಕಂಡಿಲ್ಲ, ಕೂಸಿಲ್ಲ, ದೊಡ್ಡಲ್ಲ, ಸಾಡಿಲ್ಲ. ಹಣ ಒಂದೇ ಉತ್ತರ ಕಾಮನ್ ಎಲ್ಲರಿಗೂ.
ನಡವಳಿಕೆ ಒಂದಲ್ಲ ಹೆಸರು. ಆದ್ರೆ ಆ ಹೆಸರಿಂದ ಬೆಳೆಸಬೇಕು. ಬಟ್ ಅದಕ್ಕೆ ನಾವಂತೂ ಹಚ್ಕೊಂಡವ ಮನುಷ್ಯ ಇದಕ್ಕಾಗಬೇಕು ಬಡದಾಡ್ತಾನ. ಹೆಸರು ಉಳಿಬೇಕು, ನಾನು ಹೆಸರು ಜಗತ್ತಾಗ ಅಜನ ಆಗ್ಬೇಕು, ಅಮರ ಆಗ್ಬೇಕು. ಹೆಸರೆಲ್ಲ ಹೆಸರಲ್ಲಿ ನೀವೇ ಅಮರಿಲ್ಲ. ಶರೀರ ದೃಷ್ಟಿಯಿಂದ ನೀವೇ ಹೆಸರು ಹೇಳಿದ ಅಮರಿಲ್ಲ. ಯಾವಾಗ ಹೋಗ್ಬೋದು ಆ ಕಡೆ ಒಂದು ಈ ಕೊಂಚ ಭೂತಾತ್ಮಕವಾಗಿರ್ತಕ್ಕಂಥ ಈ ಶರೀರ ಅರ್ಥಲ್ಲಪ್ಪ. ಇನ್ನು ಬಂಧನ ನೀನು ಪ್ರಾರಂಭದಲ್ಲಿ ಹೊತ್ಕೊಂಡು ನಿನ್ನ ತಾಯಿ ಗರ್ಭದಲ್ಲಿ ಬಂಧನ ನಿನಗೆ, ನಿನ್ನ ಗರ್ಭ ಹೊತ್ಕೊಂಡು ತಾಯಿ ಗರ್ಭದ ಬಂದಿದ್ದೀನಿ. ಆದ್ರೆ ನೀವು ಶಾಶ್ವತ ಹೇಳಿದ್ದಾರೆ. ಇದಕ್ಕಾಗಿ ಪ್ರಭು ಶಾಶ್ವತನ ಮನುಷ್ಯರ ಬಗ್ಗೆ ಅಭಿಮಾನ ಮಾಡ್ತಾನೆ. ಇದು ತಿಳ್ಕೊಂಡು ಇದು ನಾನು ತಿಳಿಸ್ತಾರೆ. ಇನ್ನು ಒಳಗೆ ಇದು ಜಾತಿ ರೀತಿಯಲ್ಲ. ಜಾತಿಗೆ ಅಭಿಮಾನ ಇವತ್ತು ಜಾತಿ ಜಗತ್ತಿನ ಹೊಡೆದಾಡ್ತಾರೆ. ಲಕ್ಷ ಲಕ್ಷ ಜನ ಜೀವ ಕಟ್ಟಾರ. ಕೋಟಿ ಕೋಟಿ ಜನ ಇದಕ್ಕೆ ಬಂದ್ ಮಾಡಿದ್ದಾರೆ. ಎದಕ್ರಪ್ಪ ಜಾತಿ ಜಾತಿ ಎಂದಿದೆ ಈ ಶರೀರದ ಜಾತಿ ಇರಲ್ಲ. ಈ ಶರೀರದ ಜಾತಿ ಅಲ್ಲ ಅಂದೇನು ಎಲ್ಲ ಶರೀರ ಪಂಚಭೂತಾತ್ಮಕರ. ಏನು ಜಾತಿ ಹುಡುಕಿದೆ ಎಲ್ಲ ಶರೀರದೊಳಗೆ ಅದೇ ಜನ್ಮ, ಅದೇ ಮಾಂಸ, ಅದೇ ರಕ್ತ, ಅದೇ ನರನಾಡಿಗಳ ಇಲ್ಲ ಶರೀರದ ಜಾತಿ ಇಲ್ಲ. ಹೋಗಿ ಆ ಸೂಕ್ಷ್ಮ ಶರೀರಕ್ಕೆ ಜಾತಿಯ ಅಂತಂದ್ರೆ ಮನೋಬುದ್ಧಿ ಚಿಂತಾನೆಲ್ಲ ಜ್ಞಾನೇಂದ್ರ ಕರ್ಮೇಂದ್ರ ಪ್ರಾಣಗಳೆಲ್ಲವ ಇವುಗಳ ಜಗತ್ತಿನ ಇದು ಪಂಚಭೂತ. ಇದು ಏನು ಶಾಶ್ವತ ಜಾಗೃತಿ ಪ್ರಕೃತಿ ನಿರ್ಮಿತಗಳನ್ನು ಪಂಚಭೂತ ವಿಕೃತಿಗಳು ಸೂಕ್ಷ್ಮ ಭೂತಗಳನ್ನು ಮತ್ತೇನಿಲ್ಲ. ಹೋಗಿ ಇದು ಈ ಜಾಗದಲ್ಲಿ ನಿಮಗೆ ಈ ಶರೀರ ನೀವು ಲಿಂಗಾಯತ ಹೋಗ್ತೀವಿ ಅಥವಾ ರಾಮಣ್ಣ ಹೋಗ್ತೀವಿ ಅಥವಾ ಕ್ಷತ್ರಿಯ ಹೋಗ್ತೀವಿ ಅಥವಾ ಎಲ್ಲ ಹೋಗ್ತೀವಿ. ಅದು ಜಾತಿ ನನ್ನ ತಿಳ್ಕೊಂಡಿವಿ. ನಾನು ಕೇಳ್ತೀನಿ, ಇದು ಈ ಶರೀರ ಬರೋದ್ರಿಂದ ಮಾತ್ರ ಯಾವ ಜೀವನದಲ್ಲಿ ಜಾತಿ ಬರಲ್ಲ. ಯಾವ ಜೀವನದಲ್ಲಿ ಯಾವ ಶರೀರದಲ್ಲಿತ್ತೋ, ಪ್ರಾಣಿಯಾಗಿತ್ತೋ, ಪಕ್ಷಿಯಾಗಿತ್ತೋ, ನರ ಹುಡುಗಾಗಿತ್ತೋ, ಮಕ್ಕಳಾಗಿತ್ತೋ, ಯಾರಿಗೂ ಬಿಡಲ್ಲ. ಅದು ಬಿಡ್ತು, ಅದು ಬಿಡ್ತದಿಲ್ಲ. ಅದು ಬಿಟ್ಕೊಂಡು ಮತ್ತೆ ಕರ್ಮಕ್ಕೆ ಅನುಸರಿಸಿ ಮನುಷ್ಯ ಶರೀರ ಮಾಡಪ್ಪ. ಅದಕ್ಕೆ ಜಾತಿ ಈಗ ಪಶು ಜಾತಿ, ಈಗ ಮನುಷ್ಯ ಜಾತಿ. ಮುಂದೆ ಯಾವ ಜಾತಿ ಕಾಯ್ಕೊಂಡು ಹೋಗ್ತಾರೆ ಬರ್ತೀವಿ. ಅದಕ್ಕರ ಜಾತಿ ಅಲ್ಲ. ಯಾವ ಜಾತಿ ಅದ ಸೂಕ್ಷ್ಮ ಶರೀರ ಎಲ್ಲಿ ಜಾತಿ ಅದ ಅದಕ್ಕೂ ಜಾತಿ ಇಲ್ಲಪ್ಪ. ಅದಕ್ಕೂ ಜಾತಿ ಇಲ್ಲ. ಎಷ್ಟೋ ಅದಕ್ಕೆ 84 ಲಕ್ಷ ಜೀವರಾಶಿಯೊಳಗ ಒಂದೇ ಬನ್ನಿ ಬಿಡಲಾರಕ್ಕಂತ ಹುಂಡೆ ಕಾಡುವಾಗಲೇ ಕಂಡೆ. ಇನ್ನು ಮುಂದೆ ನೀ ಗಮನಿಸಿ ಚಕ್ರ ಮಾಡಿ ಕಾಣ್ತೀವಿ ಅಂತ ಅರ್ಥ ಮಾಡಿದ್ದಾನ. ವಿಷ್ಣುಗಳು ಹೇಳಿದ ಮಾಡಲ್ ಆ ಪರಮಾಣುಗಳು ಹಿಂದೆ ಅನಿತು ಒಂದೊಂದು ಜೀವನ ಬಸವೊಳಗೊಂಡು ಲೆಕ್ಕ ಹೇಳಿದ್ರು. ಇಷ್ಟು ಸಲ ನೀವು ಹುಟ್ಟಿರಿ, ಎಷ್ಟು ಸಲ ನೀನು ಹುಟ್ಟಂದ್ರೆ ಶರೀರ ಅಲ್ಲ, ನೀನು ಒಳಗಿನ ಸೂಕ್ಷ್ಮ ಶರೀರ. ಇಷ್ಟು ಜನ ಜನ್ಮ ತಗೊಂಡು ಬಂದದ, ಹಾಗೆ ಬಿಟ್ಕೊಂಡು ಬಂದದ. ಜನ್ಮ ತಗೊಂಡು ಬಂದದ, ಬಿಟ್ಕೋತ ಬಂದದ. ಎಲ್ಲಿ ಪರ್ಮನೆಂಟ್ ಉಳಿದಿಲ್ಲ. ನಿನ್ನ ಸೂಕ್ಷ್ಮ ಶರೀರ, ಲಿಂಗ ಶರೀರ, ಇದು ಎಲ್ಲಿ ಪರ್ಮನೆಂಟ್ ಉಳಿದಿಲ್ಲ. ನೀನು ಹಂಗೆ ಬಿಟ್ಕೊಂಡು ಬ್ರಿಡ್ಜ್ ಮ್ಯಾಲ ಮನೆ ಕಟ್ಟಿ ಯಾವ ಶಾಶ್ವತ ಉಳಿದ ಅಂದ್ರೆ ಫೋನ್ ಮೇಲೆ ಮನೆ ಕಟ್ಟಕ್ಕೆ ಬರ್ತದ. ಬ್ರಿಡ್ಜ್ ಮೇಲೆ ಮನೆ ಕಟ್ಟಕ್ಕೆ ಬರಂಗಿಲ್ಲ. ಹಂಗಾಯ್ತು ಇನ್ನೊಂದು ಬ್ರಿಡ್ಜ್ ಇದ್ದಂಗೆ ಇರ್ತದ ಒಂದು ಕೊಡುಗಿನ ಬೇಕಾದ್ರೆ ಸವಿತ ಅಂತ ಇರ್ತದ. ಬಿಟ್ಟು ಬಿಡ್ತದೆ ಸೂಕ್ಷ್ಮ ಶರೀರ. ಕರ್ಮಕ್ಕೆ ಅನುಸರಿಸಿ ಮತ್ತೆ ಬೇರೆ ಬರ್ತದ. ಅದಕ್ಕೆ ಪರಮಾತ್ಮ ಗೀತಾನ ಹೇಳಿದ ವಾಸವನು ಜೀರ್ಣಾಣಿಯ ಕಾಮಿರಾಯ ನವಾನಿ ಬೃಂದಾಗಿನ ರೂಪರಾಣಿ ತಥಾ ಜೀರ್ಣಾಣಿ ಅನ್ಯಾನಿ ದೇಹಾಂತಿನ ಸಯಾನಿ ದೇಹಾಂತ ತಿಳ್ಕೊಂಡು ಭಗವಂತ ಗೀತಾಪುರಿ ಮಾತಾಡ. ನಂಗೆ ಅರಿವಿ ಹಳಿದಾಯ್ತು ಅಂದ್ರೆ ಇಲ್ಲೇ ಹರಿದು ಹೋಗಿದ್ದಾನ, ಹೊಸ ಅರಿವಿ ಉಟ್ಕೋತಾನ. ಹಾಗೆ ಈ ಶರೀರ ಜೀರ್ಣ ಆಯ್ತು, ಕರ್ಮ ಸರಿಬಿದ್ದಂದ್ರೆ ಪ್ರಾರಬ್ಧ ಭೋಗ ಹೋಗಿತ್ತು ಅಂದ್ರೆ ಆ ಸೂಕ್ಷ್ಮ ಶರೀರ ಮತ್ತೆ ಕರ್ಮಕ್ಕೆ ಅನುಸರಿಸಿ ತಾನು ವಾಸನ ತಗೊಂಡ, ತಾನು ಇಂದ್ರಿಯ ತಗೊಂಡ ಮತ್ತೊಂದು ಶರೀರ ಶರೀರ ನಿರ್ವಾಹಕವಾಗಿ ಹೆಚ್ಚಾಗ್ತಾರೆ. ಬೇರೆ ಪ್ರಾಣಿ ಸಂಗಾತಿ ವಾಯು ಭಾಷೆ ಮಾತಾಡ್ತಾರೆ. ಅಂದು ಬಳಿಕ ಅದಕ್ಕರ ಜಾತಿಯದನ್ನ ಸೂಕ್ಷ್ಮ ಶರೀರಗಳ ಜಾತಿಯದನ್ನ
ಇಲ್ಲಿ ಯಾವ ಜಾತಿಯಾಗಿತ್ತೋ ಇದು ಎಲ್ಲಿ ಪ್ರಾಣಿಗಳಿತ್ತೋ ಪಕ್ಷಿಗಳಿತ್ತೋ ಮಾತ್ರ ಯಾವ ಜಾತಿಯಾಗಿತ್ತೋ ಮುಂದೆ ಯಾವ ಜಾತಿ ಬರ್ತೋ ಅದಕ್ಕೂ ಜಾತಿ ಇಲ್ಲ. ಹೌದು, ನೀನು ಒಳಗಿರುವಂತಹ ಬೆಳಗುವಂತ ತತ್ವಕರ ಏನ್ ಹೇಳ್ತದೆ ಪೂರ್ಣ ಪರಮಾತ್ಮನ ಯಾವ ಜಾತಿಯವನಿಗೆ ಜಾತಿಯ ಸಂಬಂಧ ಇಲ್ಲ ಅವನಿಗೆ. ಅಂಥದ್ರೊಳಗೆ ನಾವು ಎಷ್ಟು ಅಭಿಮಾನದೊಳಗೆ ಹೊರಗೆ ಮನುಷ್ಯನ ಜಾತಿಗಾಗಿ ಇಲ್ಲೇ ಇಲ್ಲದಕ್ಕೆ ನಮ್ಮ ಇಲ್ಲದೆಲ್ಲ ಇಲ್ಲದಕ್ಕೆ ನನ್ನ ತಿಳ್ಕೊಂಡೇ ಹೋಗಿದಾರಾಗ್ತಾರೆ. ಇಲ್ಲದಕ್ಕೆಲ್ಲ ನನ್ನ ತಿಳ್ಕೊಂಡೇ ಮನುಷ್ಯ ಬಂಧನಕ್ಕೆ ಒಳಗಾದ ಜನ್ಮ ಮರಣಕ್ಕೆ ಧನಿಯಾಗತ್ತಾನ. ಇಲ್ಲದ ಸಾಮಾನ್ಯಗಳು ಭೂತಾತ್ಮಕವಾಗಿರ್ತಕ್ಕಂಥ ಶರೀರ, ಭೂತದಿಂದ ನಿರ್ಮಿತವಾಗಿರ್ತಕ್ಕಂಥ ಪ್ರಪಂಚ, ಇದರ ಒಳಗಿರುವಂಥ ತತ್ವ ಕಾರ್ಯದ ಅದು ಸಚ್ಚಿದಾನಂದದ ಪರಮಾತ್ಮ. ಇಲ್ಲದ ನಾವು ಕಂಗಾಳ ಅಂತ ಮಹಾತ್ಮರ ಅಭಿಮಾನಗಳು. ಅದಕ್ಕೆ ಲಕ್ಷ್ಯವೇ ಅದ ಸತ್ಯಮಸ್ತಿ ಯಾವಾಗ ತಿಳ್ಕೊಳ್ತಾನ ಅವನೇ ಪುಣ್ಯಾಸ್ತಾನ. ಲಕ್ಷ್ಯ ಹಾಗೆ ಮಹತ್ವದಷ್ಟಿ ಈ ಮನುಷ್ಯ ಜನ್ಮದ ಪಾದಗಳಿಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಾಳೆ ಹಾಗೆ ಇಂಥ ದೊಡ್ಡ ಹಾನಿ ಆಗ್ಬಿಟ್ಟರು. ಇಲ್ಲ ತಿಳ್ಕೊಳ್ಳೋದಕ್ಕೆ ಏನಿಲ್ಲ ಮಹಾತ್ಮರ ಮಾತ ಚಂದಾಗಿ ನಾವು ತಿಳ್ಕೊಳ್ಳೋದು. ಜನ್ಮ ಕಲಿತಾಕೋದು ಏನ್ ಜನ್ಮ ಇದ್ರೊಳಗೆ ನಿನ್ನ ನೀತಿ ಎಷ್ಟು ವಿಚಿತ್ರದ ಮನುಷ್ಯನಿಗೆ. ಇದ್ರಾಗ ಜಾತಿನ ಅಂತಾನೆ, ಇದ್ರಾಗ ಕುಲಾನ ಅಂತಾನೆ, ಇದ್ರಾಗ ಆಶ್ರಮ ಸಂಬಂಧಗಳನ್ನ ಅಂತಾನೆ, ಹುಟ್ಟು ಸಾವುಗಳನ್ನ ಅಂತಾನೆ. ಹುಟ್ಟದ ಶರೀರ, ಸಾಹಿತ್ಯದ ಶರೀರ, ಸೂಕ್ಷ್ಮ ಶರೀರ ಜನ್ಮ ಸಾಯೋದ್ರಿಂದ ಅದು ಏನು ಜನ್ಮ ಜಾಗರ ಏನು ಹುಟ್ಟ ಏನು ಕೊಡದ ಅದು ಜ್ಞಾನ ಆಗುತ್ತಾನೆ. ಹಂಗೆ ತಿರುಗಾಡೋದಾನೆ ಅದ, ಅದಕ್ಕೂ ಸಾವು ಸರಿ ಇಲ್ಲ. ಅದಕ್ಕೆ ಕೊಲ್ಲೋರ ಮಹಾತ್ಮರಾಗು ಅಂತ ಇಲ್ಲಿಂದ ಶರೀರ ಭಂಗ ಮಾಡೋ ಜ್ಞಾನದಿಂದ ಭಂಗ ಆಗ್ತದೆ. ಅದು ಯಾವ ಅದಕ್ಕೆ ನನಗೆ ಜನ ಸಾವಿರಕ್ಕೆ ಎಪ್ಪತ್ತ ಗಂಟೆ ಹಂಗೆ ಜನ್ಮದಿಂದ ಜನ್ಮಕ್ಕೆ ಆದ್ರೆ ಒಳಗೆ ಬಂದ ಪರಮಾತ್ಮನಿಗೆ ಅವ ಸಾವಿಲ್ಲ. ಜಾಯತೆ ಮುರಿಯದೇವ ಕದಾಚಿನಾಯ ಭೂಪ ಕವಿತಾ ಮಾನ ಭೂಯ ಅಜೋದಿಕ್ಕೆ ಶಾಶ್ವತ ಇದಾದ ಭಗವಾನ್. ಅದಕ್ಕೆ ಇದರೊಳಗೆ ಕುಲ ಇಲ್ಲ, ಜಾತಿ ಇಲ್ಲ, ವರ್ಣಿಲ್ಲ, ಹುಟ್ಟಿಲ್ಲ, ಸಹಾಯಿಲ್ಲ. ಜ್ಞಾನ ಹೊರಗೊಂಡು ನಾವು ಕುಂತಿರೋದಷ್ಟೇ. ಇದಕ್ಕೆ ನಾವು ತಿಳ್ಕೊಂಡಿದ್ದೇವೆ. ಇದು ದೊಡ್ಡ ತಪ್ಪಾಗಿರ್ಬೋದು. ಇದಕ್ಕಾಗಿಯೇ ಮನುಷ್ಯ ಬಹಳ ಚಿಂತಿಸ್ತಾನೆ. ಇದಕ್ಕಾಗಿಯೇ ಮನುಷ್ಯ ಜನ್ಮಕ್ಕೆ ಮಾಡ್ತಾನೆ. ಇದಕ್ಕಾಗಿಯೇ ಕರ್ಮ ಮಾಡಕ್ಕಾಗ್ತಾನೆ. ಇದಕ್ಕಾಗಿಯೇ ಏನೇನೋ ಮಾಡಬೇಕಾಗಿ ಬರ್ತಾನೆ. ಮಾತು ಬರ್ತಾರ ಇದು ಯಾವುದೂ ಇಲ್ಲ. ಜರ ಬಳಸ್ತೀವಿ ಹಂಗ ಭಕ್ತಿ ಈಗ ಮನಮುಖ ಆಗಿರುತ್ತೆ. ನಮ್ಮಿಂದ ದಾಡಿ ಒಳಮುಖ ಆಯ್ತು. ಒಳಗ ಪರಮಾತ್ಮದಲ್ಲಿ ಬಳಕೊಂಡ್ರೆ ಸಾಕು ಪುಣ್ಯಾತ್ಮದ ಹತ್ತಿಯದ ಹತ್ತಿ ಹತ್ತಿ ಹಿಂಗ ಮಾಸ್ತರ್ ಭಕ್ತಿ ಹಿಂಗ ಮಾಸ್ತರ್ ಹತ್ತಿ ಇದ್ದೇನ ಮನೆ ಕೀಲಿ ಹಾಕ್ತೇವೆ. ಹಿಂಗ ಹಾಕಕ್ಕೆ ಬಂದ ಹಿಂಗ ಹಾಕಿದ್ರೆ ಹೇಗಿತ್ತು ಅದೇ ಕೀಲಿ ಕೇಳದ ಒಂದೇ ಕೀಲಿ ಕೇಳದ. ಹಿಂಗ ಹಾಕಿದ್ರೆ ಬಂದ್ ಆಗ್ತದೆ, ಹಿಂಗ ಹಾಕಿದ್ರೆ ಓಪನ್ ಆಗ್ತದೆ. ಹೌದು ಒಂದೇ ಮಾತು ಅದೇ ಹಿಂಗ ಬುದ್ಧಿ ಹಿಂಗ ಹೊರಗಿಲ್ಲ. ಅದಕ್ಕೆ ಅದೊಂದು ಮಾತು ಬಹಳ ಚಂದ ಹೇಳ. ಕನ್ನಡ ಮುಂದಣ ಕತ್ತಲೆ ಇದೇನೋ, ಮನದ ಮುಂದಣ ಮರವೇ ಇದೇನೋ, ಹೊರಗಣ ಶೃಂಗಾರ ಒಳಗಿನ ಮನರಂಗ, ಒಳಗಿಗೆ ಬಂದ ಬಟ್ಟೆ ಇದೇನೋ ಗೋಳೇಶ್ವರ. ನಮ್ಮೆಲ್ಲರೂ ಹೊರತಾನೆ ಹೊರಗಿನ ಶೃಂಗಾರ ಹೊರಗಿನ ಕನ್ನಡ ಐಶ್ವರ್ಯ ಸಂಪತ್ತು ಅಧಿಕಾರ ಏನೇನೋ ಬೇಕಂತಪಟ್ಟಿದೆ. ಏನದ ಕನ್ನಡ ಮುಂದಣ ಕತ್ತಲೆ ಇದೇನೋ, ಮನದ ಮುಂದಣ ಮರವೇ ಇದೇನೋ, ಹೊರಗಣ ಶೃಂಗಾರ. ನಾವು ಹೊರಗಿಗೆ ಹೊರಗೆ ನೋಡಕ್ತೇವೆ, ಒಳಗಣ ಮನುಷ್ಯನ ಅದ್ರ ಬಗ್ಗೆ ಪೂಜೆ ಹಾಕ್ತೇವೆ ಅಷ್ಟೇ. ಬಳಕೆಗೆ ಬಂದ ಬಟ್ಟೆ ಇದೇನೋ ಗೋಳೇಶ್ವರ. ನಮ್ಮ ಬಳಕೆಗೆ ಬಂದ ರೀತಿ ಹೊರತಪ್ಪ ಅಂತ ತಿಳ್ಕೊಂಡು ಅಕ್ಷರ ಪಡಕಂತಾರ. ನಮ್ಮ ಸಂಸಾರದೊಳಗೆ ನಮ್ಮ ಪ್ರತಿಕೆ ಹಿಂಗದ, ನಮ್ಮ ಜೀವನಕ್ಕೆ ಆಗ್ಯಾವ. ಅದು ನೋಡಿ ಅಕ್ಷರ ಪಡ್ತಾರ ಮಹಾತ್ಮರಿಗೆ. ಅದಕ್ಕೆ ಒಳಗಿರುವಂತ ತಪ್ಪು ಮಾತ್ರ ತಿಳ್ಕೊಳ್ಳೋ ಅಭಿಪ್ರಾಯದಿಂದ ಬಳಸಷ್ಟೇ ಮತ್ತೇನಿಲ್ಲ. ಯಾವುದೋ ಒಂದು ನಾಟಕ ನಡೆಸಿದ್ದಾನೆ, ಸಿನಿಮಾ ನಡಿ ಸುಮ್ಮನೆ ಸ್ವಲ್ಪ ಸಣ್ಣ ಒಂದು ಸಿನಿಮಾ ನಡೆದಿದ್ದಂತ ಸಿನಿಮಾದಾಗ ಬಹಳ ಜನ ಬಿಟ್ಟಿದ್ರಂತ ನೋಡ. ಸಿನಿಮಾ ಅಂದ್ರೆ ಗೊತ್ತದ ಫಸ್ಟ್ ಕ್ಲಾಸ್ ಆಗ್ಬೇಕು, ಮೊದಲು ಯಾವ್ದು ಥರ್ಡ್ ಕ್ಲಾಸ್ ಆಗ್ಬೇಕು. ಹೌದು ಆಮೇಲೆ ಮುಂದೆ ಹೋದಂಗೆ ಇದಕ್ಕೆ ಹೋದಂಗೆಲ್ಲ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಆಮೇಲೆ ಫಸ್ಟ್ ಕ್ಲಾಸ್. ಸಿನಿಮಾದಾಗ ಸಿನಿಮಾ ನೋಡೋಕೆ ಪ್ರಕಾರಲ್ಲ ಅವ್ರು ಫಸ್ಟ್ ಇದ್ದವ್ರು ಏನಾಗಿರ್ತಾರ, ಲಾಸ್ಟ್ ಇರ್ತದವ್ರು ಸಮೀಪ ಬಂದಂಗೆಲ್ಲ
ಹಿಂದ್ಕೊಂಡು ಬಾಗಿಲು ನಾಳೆ ಮ್ಯಾಲೆ ಬರ್ತಾರೆ ಅಂತಾಗಿ ಅಷ್ಟು ದೊಡ್ಡ ಅವ್ರು ನೋಡಿರಿ ನೀವು ಯಾರು ಹೇಳ್ಬಾರ್ದು ನನ್ನ ಮಗನ ಬಿಡ್ತಾವಾಗ ಈಗ ನಾನು ಒಂದು ನಾಟಕ ಪ್ರದರ್ಶನ ಮಾಡ್ತೀನಿ ಇವಾಗ ಚಂದ ನಾಟಕ ಪ್ರದರ್ಶನ ಮಾಡ್ತೀನಿ ಅದಕ್ಕೆ ಯಾರು ಟಿಕೆಟ್ ಕೊಡ್ಬೇಕಾಗಿಲ್ಲ ನೀವು ಕುಂತ್ಕೊಂಡು ನೋಡಿ ಅಷ್ಟೇ ಅಂತ ತಿಳ್ಕೊಂಡು ನಾಟಕ ಪ್ರದರ್ಶನ ಆಗತ್ತೆ ಈಗ ನೀವು ಏನು ಕುಂತು ಅದೇ ಕೊಳ್ಳಿ ಅಲ್ಲ ನೀವೇನು ಕುಂತು ಅದೇ ಕೊಂಡ್ರಿ ನಾಟಕ ಪ್ರದರ್ಶನ ಮಾಡ್ತೀನಿ ಈಗ ಲಾಸ್ಟ್ ಫಸ್ಟ್ ಏನು ಎದ್ದು ಯಾರು ಲಾಸ್ಟ್ ಟಿಕೆಟ್ ಫಸ್ಟ್ ಕ್ಲಾಸ್ ತಗೊಂಡಿಲ್ಲ ನಾಟಕದಾಗ ಫಸ್ಟ್ ಕ್ಲಾಸ್ ಟಿಕೆಟ್ ಮುಂದೆ ಇರ್ತಾರೆ ಥರ್ಡ್ ಕ್ಲಾಸ್ ಟಿಕೆಟ್ ಲಾಸ್ಟ್ ಥರ್ಡ್ ಕ್ಲಾಸ್ ಟಿಕೆಟ್ ಲಾಸ್ಟ್ ಫಸ್ಟ್ ಕ್ಲಾಸ್ ಟಿಕೆಟ್ ಮುಂದೆ ಇರ್ತಾರೆ ರೈಟ್ ಅಂದ ಬಳಿಕ ಲಾಸ್ಟ್ ಫಸ್ಟ್ ಆದ್ರೆ ಫಸ್ಟ್ ಸ್ವಲ್ಪ ಬದಲಾವಣೆ ಎಲ್ಲ ಅಭ್ಯಾಸ ಕಳ್ಕೊಂಡ ಅವನೇ ಪರಮಾತ್ಮ ಅಭ್ಯಾಸದ ಉಳಿದ ಪರಮಾತ್ಮ ಅಂತ ಅವನೇ ಕನಿಷ್ಠ ಒಂದೇ ಇಷ್ಟೇ ವ್ಯತ್ಯಾಸ ಅದಕ್ಕೆ ಅಂತಾರಲ್ಲ ಏನಿಲ್ಲ ಸ್ವಲ್ಪ ಹೊಳದು ದೃಷ್ಟಿ ಹೊಳೆಸ್ಕೊಳ್ಳೋದಾಗ್ತದೆ ಮತ್ತೇನಿಲ್ಲ ಯಾವನೋ ಒಬ್ಬ ಮಹಾತ್ಮ ಇದ್ದಂತ ಉಳ್ಳಾಗಡ್ಡಿಯಾಗಿ ಹೆಚ್ಚಾಗ್ತದೆ ಪದ ಇದ್ದ ಉಳ್ಳಾಗಡ್ಡಿಯಾಗಿ ಹೆಚ್ಚಿದೆ ಉಳ್ಳಾಗಡ್ಡಿಯಾಗಿ ಹೆಚ್ಚಾಗ್ತಿದ್ದಂತ ಅವನಂತೆ ಯಾವೊಂದು ಸಲ್ಮಾನ್ ಬಂದಿದ್ದಂತ ಮಹಾತ್ಮಗೆ ನಮ್ಮನ್ನು ನೋಡಿ ನನಗೆ ಕನ್ಸಾಕತ್ತದ ದೇವ್ರು ನೋಡೋದು ಕನ್ಸಾಕತ್ತದ ಅದಕ್ಕೆ ದೇವ್ರ ಧ್ಯಾನ ಸಿಗ್ತಾನೆ ದೇವ್ರಿಗೆ ಅಂತ ಕೇಳಿದ್ದಂತ ಮಹಾತ್ಮ ನೋಡ್ಕೊಂಡು ಯಾವ ಪುಣ್ಯಾತ್ಮ ಹೆಂಗೋ ಒಳ್ಳೆ ಬಣ್ಣನು ಈ ದೇವ್ರು ನೋಡ್ಬೇಕಂತ ಬಣ್ಣ ಏನು ಜನರಿಗೆ ಬಂದಿಲ್ಲ ಈಗ ನೋಡ್ಬೇಕಂತ ಬಣ್ಣ ಅಂತ ತಿಳ್ಕೊಂಡು ನಾವು ಅಂದಂತ ಅಲ್ಲ ದೇವ್ರು ದೇವಸ್ಥಾನ ನಮ್ಮ ಧ್ಯಾನ ಸಿಗ್ತಾನೆ ದೇವ್ರು ನೀರಂತ ಮಹಾತ್ಮನ ಇದಕ್ಕೆ ಕಾಡೋದು ನಾವು ಮತ್ತೆ ಈ ಕಡೆ ಇದಕ್ಕೆ ಕಾಡೋದು ನಾವು ಇದಕ್ಕಿಂತ ಒಳಗಡೆ ಏನಿದೆ ಅವಾಗ ಅಲ್ಲೋ ಮಾತಾಡ ಒಳಗಡೆ ಎದ್ದಿಸ್ಕೊಂಡು ನಾವು ಮಾತಾಡಕ್ಕಾಗಿಲ್ಲ ಈ ಕಡೆ ಹಚ್ಚಲಾಗ ಭಕ್ಷ ನೋಡಿನ ಇದನ್ನೇ ನಾನು ಬೇಡಾಕತ್ತೀವಿಯಪ್ಪ ನನಗೆ ದೇವ್ರ ಧ್ಯಾನ ಸಿಗ್ತಾನೆ ದೇವ್ರು ಮತ್ತು ಅದೇ ಸೇರ್ಕೊಳ್ಳೋದಲ್ಲ ಈ ಕಡೆ ಅಲ್ಲ ದೇವ್ರ ಧ್ಯಾನ ಸಿಗ್ತಾನೆ ಅವಾಗ ಹೊರಗೆ ಮಾಡ್ತೇನೆ ಅದು ನನ್ನ ಗುಣಿಸ್ಕೊಂಡಿಲ್ಲ ಗೊತ್ತಾಗ್ತದೆ ಮಾಡ್ತಾನೆ ಅದಕ್ಕೆ ನೀನು ಪರಮುಖ ಹಾಗೂ ಪ್ರಪಂಚದಾಗ ಮನಸ್ಸು ಮುಗಿಯೋದಲ್ಲ ಶರೀರನ ಬುದ್ಧಿನ ಪುರಾಣ ಜಗಾನ ಎಲ್ಲ ನಾನು ಮುಗಿಯೋದಲ್ಲ ಆ ಕಡೆ ತಿಂದು ಪರಮಾತ್ಮಗಳು ಹತ್ತು ಮುಗಿದು ನೋಡಿ ಬಾಲ್ಯ ಸಾವುಕಾರ ಪರಮಾತ್ಮನ ನಿರ್ಧಾರ ಪಡ್ಕೊಂಡೇನು ಅಂತ ತಿಳ್ಕೊಂಡು ಮಹಾತ್ಮರು ಭೂತೇಶು ವಿಚಿತ್ರ ಧೀರ ಈ ಭೂತದ ಒಳಗ ಈ ಭೂತದ ಒಳಗ ಎಲ್ಲ ಭೂತದ ಇದು ಭೂತ ಶರೀರದ ಭೂತ ಅದ್ಭುತ ಐದು ಭೂತಗಳ ವರ್ಷ ಶರೀರದ ಅದಕ್ಕೆ ಅಪ್ಪು ಕೂಡ ನಮ್ಮನ್ನ ಪೃಥ್ವಿ ಕೂಡ ನಮ್ಮನ್ನ ಅಪ್ಪು ಕೂಡ ನಮ್ಮನ್ನ ಅಗ್ನಿ ಕೂಡ ನಮ್ಮನ್ನ ಜಲ ಕೂಡ ನಮ್ಮನ್ನ ವಾಯು ಆಕಾಶ ಕೂಡ ನಮ್ಮನ್ನ ಚಂದ ಪಂಚೇಂದ್ರಿಯಗಳು ಹಂಚಿ ಹರಿಯಾಗದನ್ನ ಅರಿಯದೆ ನಮ್ಮ ಜನ್ಮದಿ ಕಾಪಿನ ಎಷ್ಟು ಚಂದ ಮಾಡ್ತೇವೆ ಪಂಚಭೂತಗಳು ಹಂಚಿ ಹರಿಯಾಗ ಹೋಗುತ್ತೆ ನಮ್ಮ ಪರಮಾತ್ಮನ ಅರಿ ಅಂತ ತಿಳ್ಕೊಂಡಿದ್ದಾರಲ್ಲ ಎಲ್ಲ ಮಹಾತ್ಮರ ತತ್ವವನ್ನ ನಾವು ಒಳಗಿರುವ ಹುಡುಗಿರುವಂತಹ ಆ ತತ್ವವನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಸಾಕು ದುಡ್ಡು ಬಳಸ್ಕೊಳ್ಳೋದಕ್ಕೆ ಮತ್ತೇನು ಮಾಡಬೇಕಾದ್ರೆ ಸಾಧ್ಯ ಅಂತಕ್ಕಂಥ ಶುದ್ಧಿ ಬುದ್ಧಿ ಬಳಸ್ಕೊಳ್ತಾರೆ ತಪ್ಪು ಅದೇ ಇರ್ತದ ಸದಾ ಬೆಳಗಾಗ್ತದ ಸದಾ ಬೆಳಗಿನ ಜೋಡಿಯಿಂದ ಹಳೆ ಆಡ್ತಾರೆ ಬಂದಾಗ ಅನಂತ ತಿಳ್ಕೊಂಡು ಹರಿ ಆಗ್ತಕ್ಕಂಥ ಮಾತನ್ನ ಮಹಾತ್ಮ ಬಿಡಿಸ್ತಾ ಇದ್ದಾರೆ ಇದು ಉಪನಿಷತ್ ವಾಕ್ಯವನ್ನ ಉಪನಿಷತ್ ಸ್ವರೂಪರಾಗಿರ್ತಕ್ಕಂಥ ಪೂಜ್ಯರು ಇನ್ನೂ ನಮಗೆ ವಿಶೇಷವಾಗಿ ಉಪದೇಶ ಆಗ್ತಕ್ಕಂಥ ತಿಳಿಸ್ಕೊಡ್ತಾರೆ ಎರಡು ಮಾತು ಸಂಸ್ಕೃತಿ